ಶ್ರೀ ಬೆಟ್ಟಳ್ಳಿ ಮರಮ್ಮ ತಾಯಿ ಅನೂರು ಕ್ಷೇತ್ರ ಮಂಗಳವಾರ ಬಂತಂದ್ರೆ ಸಾಕು ನಮ್ಮ ಎಲ್ಲ ಭಕ್ತಾದಿಗಳು ಸೇರಿ ದಾಸೋಹ ಸೇವೆಯ ಒಂದು ಕಾಯಕ ಮಾಡ್ತೀವಿ ಅಲ್ಲ, ಅದರಲ್ಲಿ ಸಿಕ್ಕ ಆನಂದ ಯಾವ್ದ್ರಲ್ಲೂ ಸಿಕ್ಕಲ್ಲ. ಜಗತ್ತಿನಲ್ಲಿ ಎಲ್ಲಾ ದಾನಗಳನ್ನು ಪಡೆದ ಮೇಲೂ ಮನುಷ್ಯ ಸಾಕು ಎನ್ನುವುದಿಲ್ಲ, ಆದರೆ ಅನ್ನವನ್ನು ಉಂಡ ಮೇಲೆ ಮಾತ್ರ ಸಂತೃಪ್ತಿಯಿಂದ ಸಾಕು ಎನ್ನುತ್ತಾನೆ. ಹಾಗಾಗಿ ತೃಪ್ತಿ ನೀಡುವ ಏಕೈಕ ದಾನ ಅನ್ನದಾನ. ಅಮ್ಮನ ಸನ್ನಿಧಿಗೆ ಬರುವ ಯಾವುದೇ ಭಕ್ತ ಹಸಿದ ಹೊಟ್ಟೆಯಲ್ಲಿ ಹೋಗಬಾರದು. ದಾಸೋಹವು ದೇವರ ಪ್ರೀತಿಯನ್ನು ಪ್ರಸಾದದ ರೂಪದಲ್ಲಿ ಹಂಚುವ ದಾರಿಯಾಗಿದೆ. ಅಮ್ಮನ ಸನ್ನಿಧಿಯಲ್ಲಿ ಅನ್ನ ದಾಸೋಹ ಸೇವೆ ಎನ್ನುವುದು ಅತ್ಯಂತ ಪವಿತ್ರ ಮತ್ತು ಪುಣ್ಯದಾಯಕವಾದ ಕಾರ್ಯವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನದಾನವೇ ಶ್ರೇಷ್ಠ ದಾನ ಎಂದು ನಂಬಲಾಗಿದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಅನ್ನ ದಾಸೋಹ ಸೇವೆ ಅಮ್ಮನ ನಿಲಯದಲ್ಲಿ ನಡೆಯುತ್ತದೆ. ಅಹಂಕಾರವನ್ನು ತೊರೆದು ಪ್ರೀತಿಯಿಂದ ಅನ್ನ ಬಡಿಸುವುದೇ ನಿಜವಾದ ಭಕ್ತರ ಕಾಯಕ. ದೇವಿಯ ಸನ್ನಿಧಿಯಲ್ಲಿ ನೀಡಲಾಗುವ ಅನ್ನ ಕೇವಲ ಆಹಾರವಲ್ಲ, ಅದು ಅಮ್ಮನ ಕೃಪೆಯ ಪ್ರಸಾದ. ಎಲ್ಲ ಭಕ್ತರಿಗೂ ಆ ತಾಯಿಯ ಆಶೀರ್ವಾದ ಸದಾ ಇರಲಿ. ನಮಸ್ಕಾರ ಬಂಧುಗಳೇ.